ಇಲ್ಲಾಂದ್ರೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆ ಏರಿಯಾಗಳಲ್ಲಿ. ಆ ದೃಷ್ಟಿಯಲ್ಲಿ ನಾವು ಹಿಂದಿ ಗೌರವ ಕೊಡೋದನ್ನು ಕೊಡಲೇಬೇಕಾಗ್ತದೆ. ಆದರೆ ಅದೇ ಕಾಲಕ್ಕೆ ಕನ್ನಡ ಅದ್ರ ಜೊತೆಗೆ ನಮ್ಮ ಭಾಷೆ ಕರ್ನಾಟಕದ್ದು, ಅದ್ರ ಜೊತೆ ಇನ್ನೊಂದು ಲಿಂಕ್ ಲ್ಯಾಂಗ್ವೇಜಪ್ಪ, ಅದು ಇಂಗ್ಲೀಷ್ ಅದ. ವರ್ಲ್ಡ್ ವೈಡ್ ಎಲ್ಲಿ ಬೇಕಾದ್ರೂ ಹೋದ್ರೂ ನಡೀತದೆ. ಅಷ್ಟು ಮಾಡಿಬಿಟ್ರಪ್ಪ ಅಂತಂದ್ರೆ ಮಕ್ಕಳಿಗೆ ಹಿಂದಿ ಕಲಿಯಬೇಕಾದ್ದು ಅಂತ ಸಮಯ ಸಿಗೋದ್ರಿಂದಾಗೆ ಇನ್ನಷ್ಟು ವಿಜ್ಞಾನದ ಪುಸ್ತಕಗಳನ್ನ, ಗಣಿತದ ಪುಸ್ತಕಗಳನ್ನ ಓದೋದ್ರಿಂದ ಒಬ್ಬ ಒಳ್ಳೆಯ ನಾಗರಿಕ ಅಷ್ಟೇ ಅಲ್ಲ, ಒಬ್ಬ ವಿಜ್ಞಾನಿಯಾಗಿ ಬೆಳಿತಾನೆ. ಈ ಸಂಪ್ರದಾಯವಾದಿಯಾಗಿ ಬೆಳೆಯೋದಿಲ್ಲ. ಇವತ್ತು ಹೇಳ್ತಾರಲ್ಲ ಈ ಎಲ್ಲ ಕಲ್ತವ್ರಿಗೆ, ಈ ಮಂದಿ ಕೆಲವು ಮಂದಿ ಹೇಳ್ತಾರೆ ನಗರ ನಕ್ಸಲರು ಅಂತೇಳಿ. ಬುದ್ಧಿವಂತರ್ರಿ ಅವರು. ನಕ್ಸಲರು ಯಾಕಾದ್ರೂ ವಿಚಾರ ಮಾಡಿರಿ ಮೊದಲು. ಹೊಟ್ಟೆ ಹಿಟ್ಟ ಜುಟ್ಟಿಗೆ ಮಲ್ಲಿಗೆ ಇದ್ರೆ ಯಾರು ನಕ್ಸಲ್ ಆಗೋದಿಲ್ಲ. ಇದು ಗೊತ್ತಿರ್ಬೇಕು ನಿಮಗೆ. ಯಾರು ನಗರ ನಕ್ಸಲ್ ಕರಿತಾರಲ್ಲ ಅವರು ಹೊಟ್ಟೆಗೆ ಹಿಟ್ಟಿಲ್ಲದವರು ನಕ್ಸಲರಾಗಿದ್ದಾರೆ, ಜೀವ ಕೊಟ್ಟಿದ್ದಾರೆ, ಬಡದಾಡ ಸತ್ತಿದ್ದಾರೆ. ಅವರು ಯಾರೂ ಈ ದೇಶ ವಿರೋಧಿ ಅಲ್ಲ, ದೇಶದ್ರೋಹಿಗಳಲ್ಲ, ದೇಶ ಹೊಡಿಬೇಕಂತ ಹೊರಟಿಲ್ಲ, ದೇಶ ಜಗಳ ಹಚ್ಚಬೇಕಂತಿಲ್ಲ, ಜಾತಿ ಜಗಳ ಹಚ್ಚಬೇಕಂತಿಲ್ಲ, ಧರ್ಮದ ಜಗಳ ಹಚ್ಚಬೇಕಂತಿಲ್ಲ. ಕೇವಲ ಹೊಟ್ಟೆಗೆ ಸಿಗುವಂಗೆ ವ್ಯವಸ್ಥೆ ಮಾಡ್ರಪ್ಪ ಅಂತ ಕೇಳ್ತಾ ಇದ್ದಾರೆ. ಅದು ಸಿಗದೇ ಇದ್ದಾಗ ಪ್ರೊಟೆಸ್ಟ್ ಮಾಡ್ಯಾರೋ, ವಿರೋಧ ಮಾಡಿದ್ದಾರೆ, ಅದಕ್ಕೆ ಕಾಳು ಸೇರಿದ್ದಾರೆ, ಕೈ ಅನುಭವ ಅನುಭವಿಸಿದ್ದಾರೆ, ಕಡೆಗೆ ಸತ್ತು ಎಷ್ಟೋ ಜನ. ಈಗ ಗೊತ್ತಾಗಿ ತಮಗೆ ಗೊತ್ತಾಗಿ ಒಳಗೆ ಬರ್ತಾ ಇದ್ದಾರೆ. ಗಾಂಧಿನ ಬಿಟ್ಟು ತಪ್ಪು ಮಾಡಿದ್ರು ಅಂತ ಇವತ್ತು ಅನಿಸ್ಲಿಕ್ಕಂಥದ್ದು ಅವ್ರಿಗೆ. ಮಹಾತ್ಮ ಗಾಂಧಿ ಮಾಡಿದ್ದ ಕೆಲಸ ಇವ್ರ ಸಲುವಾಗಿ ಎಲ್ಲರಿಗೂ ಉದ್ಯೋಗ ಪ್ರಯತ್ನ ಮಾಡಿದ್ದು. ಇವತ್ತು ರಿಸರ್ವೇಷನ್ ಹೋಗಿಬಿಡ್ತದೆ ಎಲ್ಲರಿಗೂ ಉದ್ಯೋಗ ಸಿಕ್ಕರ. ಇವತ್ತು ರಿಸರ್ವೇಷನ್ ದೊಡ್ಡ ವಿಷಯ ಮಾಡಿಬಿಟ್ಟಿದ್ದಾರೆ ಈ ದೇಶದೊಳಗೆ. ಎಲ್ಲರಿಗೂ ಉದ್ಯೋಗ ಸಿಕ್ತು. ಕುಡಿಯಾಕ ನೀರ, ಮಲಗ ಜಾಗ, ದುಡಿಯಾಕ ಉದ್ಯೋಗ ಸಿಕ್ಕರೆ ಯಾಕ್ರಿ ನಕ್ಸಲ್ ಆಗ್ತಾರೋ. ಹಂಗೆ ಭಾಷೆನೂ ಸಹಿತ ಎಲ್ಲ ಭಾಷೆ ಕಲಿಯೋ ಅವಶ್ಯಕತೆ ಇಲ್ಲ. ಎರಡು ಭಾಷೆ ಹಿಂದಿ ಬೇಕಾದ್ರೆ ಅವಶ್ಯಕತೆ ಕಲಿತಾನೆ. ಈ ದಿಶೆ ಚಿಂತನೆ ಮಾಡಿರಿ ಯೋಗ್ಯದ. ತ್ರಿಭಾಷಾ ಸೂತ್ರ ನೇರವಾಗಿ ಫಸ್ಟ್ವಾಗಿ ನೆಹರು ಮಾಡಿದ ತಪ್ಪು, ನೆಹರೂಜಿಯವ್ರು ಮಾಡಿದ ತಪ್ಪ. ಇವತ್ತು ಅದೇ ತಪ್ಪನ್ನು ಇವತ್ತು BJPಗರು ಮಾಡ್ತಾ ಇದ್ದಾರೆ. ಯಾಕೆ ಅದು ಮಾಡ್ತಾ ಇದ್ದೀರಿ ಮೋದಿಜಿಯವರ? ನೀವು ನೆಹರು ವಿರೋಧಿಗಳಲ್ಲ, ಮತ್ತಂತ ಯಾಕೆ ತ್ರಿಭಾಷಾ ಸೂತ್ರನ ಯಾಕೆ ವಿರೋಧ ಮಾಡ್ತಾ ಇಲ್ಲ? ಅದರದ್ದು ಇವತ್ತು ನೋಡಿ, ನೀವು ಗುಜರಾತಿ ಕಲಿಬೇಕು, ಹಿಂದಿ ಕಲಿಬೇಕು, ಅದು ದೊಡ್ಡ ಕಠಿಣ ಅಲ್ಲ. ಆವತ್ತು ಬೇರೆ ಇಂಗ್ಲೀಷು ಕಲಿಬೇಕು. ಇಂಗ್ಲೀಷ್ ಐತೆ ನೀವು ಪಕ್ಕ ಎಷ್ಟೈತೆ ನೀವು ನೋಡ್ತಾ ಇದ್ದೀವಿ ನಮ್ಮ ಎಲ್ಲ ಇಂಟರ್ವ್ಯೂಗಳಲ್ಲಿ. ನಮ್ಮ ಮೋದಿ ಅವ್ರದ್ದು ನಿಮ್ಮದು ಎಲ್ಲ ಭಾಷೆ ಕಲಿಬೇಕು ಅನ್ನೋ ಉದ್ದೇಶದಿಂದ ಹಿಂದಿ ಕಲಿದು ಅವಶ್ಯದ. ಆದರೆ ಒತ್ತಾಯದ ಹೇರಿಕೆ ಬೇಡ ಅನ್ನುವಂಥದ್ದು ಇಲ್ಲಿ ಭಾಳ ಪ್ರಮುಖದ. ಒಟ್ಟಾರೆಯಾಗಿ ಹಿಂದಿ ಹೇರಿಕೆ ಆಗಬಾರ್ದು, ಪ್ರೀತಿಯಿಂದ ಕಲಿಯುವಂಥದ್ದಾದ್ರೆ ಉತ್ತಮ ಅನ್ನೋ ಮಾತನ್ನು ಹೇಳ್ತಾ, ಅದ ಮಾತನ್ನು ಇವತ್ತು ಹೈಕೋರ್ಟ್ ನಮಗೆ ಸಜೆಷನ್ ಮಾಡಿದ. ಅವ್ರ ಮಾತಿನ ಪ್ರಕಾರ ನಾವು ಅದನ್ನು ಪಾಲಿಸಿ ಹೋಗೋದು ಯೋಗ್ಯ. ತಂದೆ ತಾಯಿ ಬಯಸ ತಮ್ಮ ಮಕ್ಕಳನ್ನು ತಯಾರು ಮಾಡಲಿ ಅನ್ನೋ ಮಾತನ್ನು ಹೇಳ್ತಾ, ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. H16 ನ್ಯೂಸ್ ಅರ್ಥ ದೇಶ ತಲಮಿದು ಸತ್ಯದ ಕೈಗರಡಿ ವಂದನೆಗಳು.